ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಜೆ ಕೆ ಯೂಟ್ಯೂಬ್ ಚಾನೆಲ್ಗೆ. ಇವತ್ತು ಈ ಮನೆಗಳಲ್ಲಿ ಹೇಗಿದ್ದರೂ ಒಂದು ಹಳೆ ಬಟ್ಟೆಗಳಿರುತ್ತಲ್ಲ, ಎಲ್ಲರ ಮನೇಲಿ ಸಾಮಾನ್ಯವಾಗಿ ಹಳೆ ಬಟ್ಟೆಗಳನ್ನ ಒಂದು ಗಂಟು ಕಟ್ಟಿಟ್ಟು ಎತ್ತಿಟ್ಟಿರ್ತಾರೆ. ಹಳೆ ಬಟ್ಟೆಗಳನ್ನ ಸುಮ್ಮನೆ ವೇಸ್ಟಾಗಿ ಬಿಸಾಡೋ ಬದಲು ಅದರಿಂದ ಏನಾದರೂ ಒಂದು ಮಾಡ್ಬೋದಲ್ಲ. ಅದು ಹೇಗೆ ಮಾಡ್ಬೋದು ಅನ್ನೋ ನಾನು ಇವತ್ತು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೇನೆ. ನೋಡಿ ಫ್ರೆಂಡ್ಸ್, ಈ ರೀತಿ ಹಳೆ ಬಟ್ಟೆಗಳಿರುತ್ತಲ್ಲ, ಈ ಹಳೆ ಬಟ್ಟೆಗಳಿಂದ ಏನು ಮಾಡ್ಬೋದು ಅಂತ ನೀವು ಅದು ಅನ್ಕೊಬೋದು. ಈ ಹಳೆ ಬಟ್ಟೆನ ನಾವು ಹೊಸ್ದಾಗಿ ತಲೆದಿಂಬನ್ನ ಸುಮ್ಮನೆ ದುಡ್ಡು ಕೊಟ್ಟು ಅಂಗಡಿಲಿ ತರೋದಕ್ಕಿಂತ ಮನೆಯಲ್ಲೇ ಹೆಂಗೆ ವೇಸ್ಟಾಗಿ ಬಟ್ಟೆಗಳು ಬಿದ್ದಿರುತ್ತಲ್ಲ, ಆ ಬಟ್ಟೆಗಳಿಂದಲೇ ನಾವು ತಲೆದಿಂಬನ್ನ ರೆಡಿ ಮಾಡ್ಬೋದು. ಯಾವ ಥರ ಹಿಂಗೆ ಅವಕ್ಕೆ ತಲೆದಿಂಬು ಕವರ್ ರೆಡಿ ಮಾಡಿ ಹಿಂಗೆ ತುರ್ಕಿದ್ರೆ ಅವು ತಲೆದಿಂಬು ಅನಿಸ್ಕೊಳ್ಳಲ್ಲ. ಯಾಕಂದರೆ ಅವು ಗಟ್ಟಿಯಾಗಿಬಿಡುತ್ತೆ, ನಮಗೊಂಥರ ಆರಾಮಾಗಿ ಅನಿಸಲ್ಲ. ಅದಕ್ಕೆ ಈ ಬಟ್ಟೆಗಳನ್ನ ಏನು ಮಾಡಬೇಕು, ಇಂಥ ಬಟ್ಟೆಗಳನ್ನ ತೊಗೊಬೇಕು, ಸಣ್ಣದಾಗಿ ಚಿಕ್ಕದಾಗಿ ಕಟ್ ಮಾಡಬೇಕು ಎಲ್ಲ ಬಟ್ಟೆಗಳನ್ನ. ಈ ರೀತಿಯಾಗಿ ಚಿಕ್ಕದಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಚಿಕ್ಕದಾಗಿ ಈ ಥರ ಬಟ್ಟೆಗಳನ್ನ ಕಟ್ ಮಾಡ್ಕೊಳ್ರಿ. ಎಲ್ಲ ಬಟ್ಟೆಗಳು ಕಟ್ ಮಾಡ್ಕೊಂಡು ಇಟ್ಕೊಳ್ರಿ. ನಮ್ದು ಇವೆಲ್ಲ ಪಾಪುದು, ಇವೆಲ್ಲ ಸಾಕ್ಸು ಟೋಪಿ ಎಲ್ಲ ಈಗೇನು ಯೂಸ್ ಮಾಡಲ್ಲಲ್ಲ, ಹಂಗಾಗಿ ಎಲ್ಲ ತಲೆದಿಂಬಿಗೆ ಹೊಲ್ದು ಬಿಡ್ತೀನಿ. ಟೋಪಿದು ಮನೇಲಿ ಯಾವುದೇ ಜೀನ್ಸು ಇಂಥವು ಬಿಟ್ಟು ಬೇರೆ ಅಂಥ ಯಾವ ಬಟ್ಟೆ ಇದ್ರು ಸರಿತಾ ಈ ಥರ ಕಟ್ ಮಾಡ್ಕೊಳ್ರಿ. ಈ ಥರ ಈ ಪ್ಯಾಂಟ್ಗಳಲ್ಲೆಲ್ಲ ಪಟ್ಟಿಗಳಿರುತ್ತೆ, ಅಂಥ ಪಟ್ಟಿಗಳನ್ನೆಲ್ಲ ಹಾಕಕ್ಕೆ ಹೋಗ್ಬಿಡಿ. ಯಾಕಂದರೆ ಅದು ಗಟ್ಟಿ ಅನಿಸ್ಬಿಡುತ್ತೆ. ಆಮೇಲೆ ಈ ಹಳೆ ಬ್ಲೌಸ್ಗಳಿರುತ್ತಲ್ಲ, ಅದರಲ್ಲಿ ಉಕ್ಸ್ ಪಟ್ಟಿ ಅಂತ ಬರುತ್ತಲ್ಲ, ಉಕ್ಸ್ ಪಟ್ಟಿಗಳನ್ನ ಹಾಕಕ್ಕೆ ಹೋಗ್ಬಿಡ್ರಿ. ಅವನ್ನೆಲ್ಲ ಮತ್ತು ಶರ್ಟ್ಗಟ್ಟಲ್ಲಿ ಬಟನ್ಗಳೆಲ್ಲ ತೆಗೆದುಬಿಡ್ರಿ. ಅವೆಲ್ಲ ತೆಗೆದು ಈ ಥರ ಪೀಸ್ ಎಲ್ಲ ಪೀಸ್ ಮಾಡಿಕೊಂಡು ಬಟ್ಟೆಗಳು ರೆಡಿ ಮಾಡ್ಕೋಬೇಕು. ಹಳೆ ಬಟ್ಟೆಗಳನ್ನ ತುಂಬಕ್ಕೆ ಒಂದು ಕವರ್ ರೆಡಿ ಮಾಡ್ಕೋಬೇಕು. ತಲೆದಿಂಬು ಎಷ್ಟು ಅಳತೆ ಇರುತ್ತೋ ಅಷ್ಟು, ನಿಮ್ಗೆ ಎಷ್ಟು ಬೇಕೋ ಅಷ್ಟು, ಚಿಕ್ಕದಾದ್ರೆ ಚಿಕ್ಕದು, ದೊಡ್ಡದು ಈ ಥರ ನೋಡಿ. ನಾನೊಂದು ಒಳಗಲ್ವ ಯಾವುದಾದ್ರೂ ಒಂದು ಎಂಥವಾದ್ರೂ ನಡೆಯೋದು ಬಟ್ಟೆ ಈ ರೀತಿಯಾಗಿ ಇಷ್ಟಿರಲಿ, ತಲೆದಿಂಬು ಕವರ್ ಇಷ್ಟ ಇರಲಿ, ಇಷ್ಟು ಕಟ್ ಮಾಡ್ಕೊತಿದ್ದೀನಿ. ಇಷ್ಟಿರಲಿ. ಇದು ತಲೆದಿಂಬು ಕವರು. ಇದನ್ನು ಇಲ್ಲಿ ಸ್ಟಿಚ್ಚು ಎರಡು ಕಡೆ, ಇದು ಆಲ್ರೆಡಿ ಇಲ್ಲಿ ಒಂದು ಕಡೆ ಇದೆ, 2 ಕಡೆ ಸ್ಟಿಚ್ ಹಾಕಿದ್ರೆ ಸಾಕು. ಎಲ್ಲಿ ಅಂದರೆ ಇಲ್ಲಿ ಮತ್ತು ಈ ಸೈಡಿಗೆ ಕಡೆ ಸ್ಟಿಚ್ ಹಾಕಬೇಕು. ನೋಡಿ ಫ್ರೆಂಡ್ಸ್, ಇಲ್ಲಿ ಈ ಕಡೆ ಸೈಡ್ ಏನಿದೆ ಎರಡು ಕಡೆ ಸ್ಟಿಚ್ ನೋಡಿ ಫ್ರೆಂಡ್ಸ್. ಇದು ತಲೆದಿಂಬು ಕವರ್ ಹೇಗೆ ಹೊಲಿದು ಅದು ಕಟ್ ಮಾಡಿರ್ತೀವಲ್ಲ ಬಟ್ಟೆ, ಅದನ್ನು ಹೇಗಿದು ಒಳಗೆ ತುಂಬಬೇಕು ನಾನು ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಕವರ್ನ ಹೊಲ್ಕೊಂಡ್ಮೇಲೆ ನಾವೇನು ಕಟ್ ಮಾಡಿರ್ತೀವಲ್ಲ ಬಟ್ಟೆಗಳನ್ನ ಇದಕ್ಕೆ ತುಂಬಬೇಕು. ಎಲ್ಲ ಪೀಸಾಗಿ ಏನು ಕಟ್ ಮಾಡಿರ್ತೀವಿ ಎಲ್ಲ ತುಂಬಿ ಕೊನೆಗೆ ಈ ಭಾಗ ಇರುತ್ತಲ್ಲ ಮುಂದ್ಗಡೆ ಹೊಲ್ದು ಬಿಡ್ಬೇಕು. ನೋಡಿ ಫ್ರೆಂಡ್ಸ್, ಮತ್ತು ಅದು ತಲೆದಿಂಬು ನಾವೇನು ಬಟ್ಟೆನ ಕಟ್ ಮಾಡಿ ತಲೆದಿಂಬು ರೆಡಿ ಮಾಡಿದ್ವಿ, ಅದನ್ನು ಮುಂದೆ ಹೊಲ್ದು ಬಿಡ್ತೀವಿ. ಮತ್ತು ಅದ್ರ ಮೇಲೆ ಒಂದು ಕವರ್ ಬೇಕಲ್ಲ, ಆ ಕವರ್ಗೆ ನಾನು ಈ ಬಟ್ಟೆಯಲ್ಲಿ ಹೊಲ್ದಿದ್ದೀನಿ. ಈ ರೀತಿಯಾಗಿ ಹೊಲಿದು ಅದೆಷ್ಟು ಬೇಕೋ ಅಷ್ಟು ಅಳತೆ ತೊಗೊಂಡು ಹೊಲಿದು ಮೇಲ್ಗಡೆ ಕಟ್ಟಲಿಕ್ಕೆ ಈ ಥರ ಕಸಿನೂ ಹೊಲಿಬೇಕು. ಈ ಥರ ಕಸಿ ಕಟ್ಟು ನಮಗೆ ಯಾವಾಗ ಬೇಕಾದ್ರೂ ತಲೆದಿಂಬು ವಾಶ್ ಮಾಡ್ಕೋಬೋದು, ಕ್ಲೀನ್ ಇರುತ್ತೆ. ಫ್ರೆಂಡ್ಸ್, ಇದು ನಾನು ಆಲ್ರೆಡಿ ತಲೆದಿಂಬು ರೆಡಿ ಮಾಡಿದ್ದೀನಿ, ಒಂದು 4-5. ಈ ರೀತಿಯಾಗಿ ಮೆತ್ತಗೆ ತಲೆದಿಂಬು ರೆಡಿ ಆಗುತ್ತೆ. ಬಟ್ ಒಂದು 6-7 ಮಾಡಿದ್ದೀನಿ. ಈ ರೀತಿಯಾಗಿ ದಪ್ಪ ಗಟ್ಟಿ ಅನಿಸಲ್ಲ, ಎಲ್ಲೂ ಆರಾಮ್ ಅನಿಸುತ್ತೆ, ಮೆತ್ತಗಿರುತ್ತೆ.
ಈ ರೀತಿಯಾಗಿ ತಲ್ದಿಂಬು ರೆಡಿ ಆಗುತ್ತೆ. ನೋಡಿ ಫ್ರೆಂಡ್ಸ್, ಈಗ ಹಳೆ ಬಟ್ಟೆಯಿಂದ ನಾವು ಹೆಂಗೆ ತಲ್ದಿಂಬು ಮಾಡ್ಬೋದು ಅನ್ನೋದನ್ನ ನೋಡಿದ್ವಲ್ಲ. ಇವು ಎಲ್ಲೋ ವೇಸ್ಟಾಗಿ ಬಿಸಾಡೋದಕ್ಕಿಂತ ನಾವೇ ನಮ್ಮ ಕೈಯಾರೆ ಒಂದು ತಲ್ದಿಂಬು ರೆಡಿ ಮಾಡಿಕೊಂಡ್ರೆ ಏನೋ ಒಂಥರ ಖುಷಿ ಅಲ್ವಾ. ನೋಡಿ, ಈಗ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.